ನಮಸ್ತೆ ಯತಿವರ್ಯಾಯ ದತ್ತಾತ್ರೇಯಾಯ ಧೀಮತೆ ಗುಣತ್ರಯ ವಿದೂರಾಯ ಬ್ರಹ್ಮನಿಷ್ಠಾಯತೆ ನಮಃ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಎಡ್ಡೆ ಒಂಜಿ ಸಂಭ್ರಮೊಡಿತ್ತಿನಂಚಿನ ಪೊರ್ತು ಉಂಟು. ಅಮೃತ ಮಹೋತ್ಸವ ಆಚರಣೆ ಮನ್ಪುನಂಚಿನ 17 ವರ್ಷದ ಆಳ್ವರಿಗೆ ನೆನೊಂಜಿ ತಾಟಿ ಪಾಡೋಡು ನಾನು ಪಂಡೊಂದಿಲ್ಲ. ಅಮೃತ ಮಹೋತ್ಸವ ಆಚರಣೆ ಅವು ಶತಮಾನದ ಸಂಭ್ರಮಗೂ ಪೂರಕ ಆವಾಡು ಎಂದು ಅತನ ಮುನ್ನುಡಿ ಆವಾಡು ಎಂದು ಹಾರೈಕೆ ಮಲ್ತೊಂದಿಲ್ಲ. ಇನ್ನು ಎಡ್ಡೆ ಸಂಭ್ರಮದ ಉಡಲು ಏರು ಎಂದು ಗೊತ್ತುಂಡು. ಅವು ಪಟ್ಲ ಅಂದು ನನಗೆ ಪಕ್ಕ ಎದುರು ಬರ್ಪಣೆ ಪಟ್ಲ ಅಂದು. ಈ ತುಳುವೇರಂದು ಪಣ್ಣಗ ತುಳುನಾಡೇ ತಗ್ಗಂಡ ಅಂತ ಪುದಾರಿ. ತುಳುನಾಡು ಅಂತ ಪಂಡ ತಗ್ಗನ ಕಂಡ ಭಾರಿ ಬಳೆದೆಪ್ಪೆರಾಪನಂಚಿನ ಕಂಡ ಅಂಡ ತುಳುವೇರಿನ ಉಡಲ್ಲ ಭಾರಿ ಪ್ರೀತಿ ವಿಶ್ವಾಸದ ಬೂಡು ಅಂದು ಪಣ್ಯರೆ ನೆನಾದ ಸಂತೋಷ ಆಪುಂಡು. ಪ್ರೀತಿ ವಿಶ್ವಾಸನ ತೋಡು ನಡ ತುಳುವೆರಡ ತೋಳಿ ನಂಗೆ ನಾಡಿಡು ಯಕ್ಷಗಾನ ಉಂಡು, ಕಡಲ ಆಯರಿಗಲ ಯಕ್ಷಗಾನ ಉಂಡು. ಅಂಡ ಕಡಲ್ಡಲ್ಲ ಯಕ್ಷಗಾನ ಮನ್ಪೆರಾಪುಂಡು ದುಂಬೊತ್ತುನ ಒಂಜಿ ವಿಷಯ ಉಂಡತ್ತ ಒಂಜಿ ತಾಟಿ ಖಂಡಿತ ಪಾಡೋಡೈ. ಈ ಆಲೋಚನೆ ಮಾತ್ರ ಅವು ತುಳುವರಿಗೆ ಬರೋಪ್ಪ, ಬೇತೆಯರಿಗೆಲ್ಲ ಬರೇ ಸಾಧ್ಯತೆ ಜಾವು. ತುಳುವರಿಗೆ ಮಾತ್ರ ಉದಿಪೇರೆ ಸಾಧ್ಯತೆ ಉಂಡು. ಬೇತೆ ಬೇತೆ ರೀತಿಯ ಆಯಾಮಗಳು ಎಂತುವೇರೆ ನಂಗೆ ಸಾಧ್ಯತೆ ಆಪುಂಡು ತುಳುವೆರೆಡ. ಇನ್ನು ಈ ಮಲ್ಲ ಮನಸ್ಸು ಮಲ್ತೊಂದು ಎಂತೂ ಈ ಬಣ್ಣಗನ ಒಂಜಾತ್ ಸಾಲು ತೂನಾಗ ಈ ಪಟ್ಲ ಸಂಭ್ರಮದಕ್ಲಿನ ಸಂಭ್ರಮ ಇಂಚ ಅಂದು ನಂಗೆ ಅರ್ಥ ಆವು. ಏತು ಜನಕ್ಕೂ ಅನುಕೂಲ ಆಪುಂಡು. ಹೆಂಗೆ ತೋಜನೆ ಪಟ್ಲ ಇನ್ಪಿನ ಒಂಜಿ ಪುದರ್ಡು ಒಂಜಿ ಮಲ್ಲ ಮರ ಬುಳೆದು ಉಂತುದು ಪಣ್ಯರೆ ಭಾರಿ ಸಂತೋಷ ಆವೊಂದುಂಡು. ಮಾತೆಕ್ಲ ಬೇತೆ ಬೇತೆ ರೀತಿ ನೀರೆಳು ಕೊರೊಂದುಂಡು. ಅವು ಯಕ್ಷಗಾನಂದು ಮಾತ್ರ ಅತ್ತು. ಲೋಕದ ಏರಿ ಬಂಗದಕ್ಳುಳ್ಳ್ಯಾರ ಅಕ್ಲಿಂಗೆ ಮಾತ್ರ ಒಂಜಿ ಒಡ್ಡುನ ಒಂಜಿ ನೀರೆಳ್ದ ಮರ ಅಂದು ಪಣ್ಯರೆ ಭಾರಿ ಸಂತೋಷ ಆವೊಂದುಂಡು. ಇನಿ ಈ ಒಂಜಿ ಮನಸ್ಸು ಕಲಾವಿದಾಗ ದಾಯ ಬತ್ತನು ಇವರು ಆಲೋಚನೆ ಮನ್ಪೊಳಿ. ಕಲಾವಿದಾಗ ದಾಯ ಬತ್ತನು ಅಂತ ಯಾನ್ ಪನ್ಪುಣು ಸತೀಶ್ ಪಟ್ಲನ ಪೊಪ್ಪ ಮಾಬಲನ ಆಕಳ ಒಂಜಿ ದಂಪತಿಗಳಿಗೆ ಒಂಜಿ ತಾಟಿ ಖಂಡಿತ ಪಾಡೋಡು. ಆ ನೆತ್ತಿರದ ಗುಣ ಇತ್ತಿನಿಡ್ದವರ ಒಂಜಿ ಕಲಾವಿದನ ಬಂಗದ ಅನ್ನೋದು ತೆರಿ ನೀಡ್ದವರ ಈ ರೀತಿದ ಒಂಜಿ ಸಂಭ್ರಮ ಉಂಟರೆ ಸಾಧ್ಯತೆ ಆತನಂದು ಯಾನ್ ತೆರಿಯುಂಡೆ. ದಯನಿಕೆಂಡ ಕಲಾವಿದಾಗ ಆ ಮನಸ್ಸು ಬರಡು ಅಂದ ಅನುಭವ ಪಡಾಯ್ತ ಪಿರ ಹೊಡ್ದು ನಿಜಾರ್ಥಡು. ಇನ್ನು ಒಂಜಿ ಸಮಾಜಗೂ ದಾಲಾಂಡ ಸೇವೆ ಕೊರಳಿಂದು ಒಂಜಿ ರಾಜ ಇತ್ತೆಗೆ ರಾಜ ಎಂಚನೆ ಜನಕ್ಲ ಸೇವೆಡು ಮಸ್ತ್ ತೊಡಗಾವನಿತ್ತೆಗೆ ತೊಡಗಾದುಪ್ಪನಾಗ ವರ ದೇವದೂತೆ ಬತ್ತೆಗೆ ಎದುರುಗು ಬತ್ತನೆ ಕೇಂಡೆಗೆ ಒಂಜಿ ಬೂಕು ಬತ್ತ ಒಂದು ಬತ್ತದೆ ದಾದ ಬುಕ್ಕು ಒಂದು ಕೇಂಡೆ ನಡ ಐಕ್ ಪಂಡೆಗೆ ಯಾನು ಮಾತ ಒಂಜಾತ ದೇವರ ಪೂಜೆ ಪುನಸ್ಕಾರ ಮಾತ ಮನ್ಪಣಕ್ಲೇನ ಒಂಜಾತ್ ಪಟ್ಟಿಯನ್ನ ಬೂಕುಡುಂಡು ಅಂತ ಪಂಡೆಗೆ ರಾಜ ಕೇಂಡೆಗೆ ಎನ್ನ ಪುದರ್ಮಿನಿ ದಾಲ ಉಂಡಾಯಿಟ್ಟು ಇಜ್ಜಪ್ಪನ ಇಟ್ಟು ದಾಲ ಜಾವು ಮಾತ ಪೂಜೆ ಮನ್ಪಣಕ್ಲೇನ ಪುನಸ್ಕಾರ ಇನ್ನಿತ್ಯಾದಿ ಐಟಿತ್ತನಕ್ಲೇನ ಮಾತ್ರ ಉಪ್ಪುಣೆ ನಿನ್ನ ಪುದರ್ನ ಇಟ್ಟು ತೋಜ್ಜಿ ಅಂತ ಪಂಡೆಗೆ ಒಂದೇ ಸಮಯ ಕರಿಂಡು ಬೊಕ್ಕರು ಕೊಡೊಂಜಿ ದೇವದೂತೆ ಬತ್ತೆ ಆಯ್ನೆ ಬತ್ತೆ ಕೊಡೋರ ಒಂತ ಎಲ್ಲೇ ಬುಕ್ಕು ಬತ್ತೊಂದು ಬೈದೆ. ಆ ಬೂಕುಡುಕೆನ್ನೆ ರಾಜ ಬಂಡೆ ದಾದಲ್ಲ ನೆಟ್ಟು ದಾಲಂಡ ಉಂಡ ದಾದೇನು ಬರೆಯರ ಬತ್ತನೆ ಅಂತ ಪಂಡೆ ಅನ್ ಸುಮಾರು ಬರೆಯೊಂದುಲ್ಲೆ ಒಂಜಾತ ದೇವರಿಗೆ ಪ್ರಿಯವಾಯಿನ ಏರುಳ್ಳಿರಂದು ಬರೆಪುಣಂಜಿ ಪಟ್ಟಿ ಮಲ್ತೊಂದುಲ್ಲೆ ಐಕು ಬೋಡಾದು ಬತ್ತನೆ ಎಂದು ಪಣ್ಣಗ ರಾಜ ಕೇಣೆ ನೆಟ್ಟು ಒಳಾಂಡ ಎನ್ನ ಪುದರು ಉಂಡ ಅಂದು ಕೇಣೆಗೆ ಐಕ್ ಬುಡ್ಪಾದ ಪಂಡೆಗೆ ರಾಜ ನಿನ್ನ ಪುದರು ಸುರೂಟು ಉಂಡು ಅಂದು ಪಂಡ್ಯಾರೆ ಭಾರಿ ಸಂತೋಷ ಆಪುಂಡು. ಜನಸೇವೆಡು ಏರುಳ್ಳೆರ ಅಕ್ಲೇನು ಭಗವಂತೆ ಸುರೂಟು ಪ್ರೀತಿ ಮನ್ಪು ಇನ್ಪಿನಕ್ಕೆ ಈ ಪಟ್ಲ ಈ ಒಂಜಿ ಫೌಂಡೇಶನ್ ಸಾಕ್ಷಿ ಆದುಂಡು ಅಂದು ಪಂಡ್ಯಾರೆ ಭಾರಿ ಸಂತೋಷ ಆವೊಂದುಂಡು. ನಿಜಾರ್ಥೋಡು ಸುರುಡು ತಪ್ಪುದರು ಬರೊಂದುಂಡಾಯ್ತು. ಜನಸೇವೆನೇ ಜನಾರ್ದನನ ಸೇವೆ ಅಂತ. ಮಾನವ ಸೇವೆಯಲ್ಲಿ ಪಂಡ ಮಾಧವ ಸೇವೆ ಅಂತ ಒಂಜಾತ ಮಲ್ಲ ಮನಸ್ಸು ಮಲ್ತೊಂದು ಈ ಕಾರ್ಯವನ್ನು ಮಲ್ತೊಂದುಲ್ಲೇರು ಎಂಕ್ಲ ಬಾರಿ ಸಂತೋಷ ಆತನಂಚಿನ ಪೊರ್ತು ಒಂತೆ ಅಮಸರ ಮಲ್ತೊಂದುಲ್ಲೆ. ಅದಕ್ಕೆ ಶನಿವಾರದ ಒಂಜಾತು ಪೂಜೆಗೆ ಏನು ಎತ್ತುನಂಚಿನ ಅಗತ್ಯತೆ ಎತ್ತಿನಿಡ್ದಾರಲ್ಲ ಏರ ತಪ್ಪು ತೆರಿಯಂದೆ ಸ್ವಾಮಿನಡಲ್ಲೊಂಜಿ ಒಪ್ಪಾದೆ ಬಹುಶಃ ಅರಿಗಳ ಪೋಯ್ರ ಒಪ್ಪೋಡು ಅಂತೂ ಎಂಕ್ಲನ ಆತ್ಮೀಯತೆ ಆರೆ ಎಡನೀರಿಡ್ದು ಬೈದಿನಿ ಏನು ಒಡಿರುಡ್ದು ಬೈದಿನಿ ಎಂಕ್ ಮುಳೆತುದ ಗಡತ ಐರಿಗೆ ಪೋಡು ಐರಿಗೆ ಐಡ್ದು ಲಂಚ್ ಪೋಡು ಅರಿಗೆ ಅಂತೂ ಒಂಜಿ ರೀತಿಡು ಈ
ಸತೀಶ ಪಟ್ಲಿನ ಊರು ಎಂಕ್ಲ ಊರ್ಡು ಉಂಡು ಅಂತ ಪಣಿಯರೆ ಎಂಕ್ಲೆ ಬಾರಿ ಒಂದು ಊರ್ದ ಸಂಭ್ರಮ ಅಂತ ಪಣಿಯರೆ ಬಾರಿ ಸಂತೋಷ ಒಂದು ಎಂಕ್ಲ ಊರ್ದ ಸಂಭ್ರಮ ಅಂತ ಒಂಜಾತ್ ಜನಕ್ಕುಲಿನ ಮನಸ್ಸಿದ ಒರಿಪುನಂಚಿನೊಂಜಿ ಕೆಲಸ ಈ ಮೂಲಕ ಆವೊಂದುಂಡು ಎಂಕು ತೋಂಜನು ದಾನ ಬುದ್ಧಿ ದಕ್ಲಿನ ತೋಡುಂದಾಂಡ ಪಟ್ಲ ಫೌಂಡೇಶನ್ದ ಉಳೈ ಪೊಗ್ಗೋಡೋರ ಮೊಗಲೆ ಮಾತು ಅವರೊಂಜಿ ತಾಟಿ ಪಾಂಡ ಎಡ್ಡೆ ಅಂತ ತೋಜಿನು ಅವರ ತಾಟಿ ಪಾಂಡ ಎಡ್ಡೆ ಅಂತ ತೋಜಿನು ಸದಸ್ಯನ ಅಲ್ಪ ಸುರುಮಲ್ ಪೊಡಿಯಾನು ಮಾತು ಒಂಜೊಂಜಿ ಪಂಡು ಒಂದು ಪೊಂಡುಂದಾಂಡ ಇನಿ ಕೇಂದ್ರದಲ್ಲಿ ಒಂಜಿ ಆತ ಸಾಕ್ಷಿ ಆದುಲ್ಲೇರಿ ಚೌಟಿರು ನಮ್ಮ ಒಟ್ಟುಗು ಕೇಂದ್ರಗಳು ಒಂಜಿ ಆತ ಬತ್ತಲೆಕ್ಕ ಆತನು ಕೇಂದ್ರನೇ ಬತ್ತಲೆಕ್ಕ ಆತನು ಒಂದು ಪಂಡ ತಪ್ಪಾವಂತು ನಿಕ್ ಮಾತ ಮೂಲವಾದ ಈ ಸಸಿ ಎಣ್ಣೆ ಒಂಜಾತ ಆಲೋಚನೆ ಮಲ್ತೊಂದು ಎಂಚ ಮಾತ ಮನ್ಪೊಡಿಯಿಂದ ಅವಳೆ ಮೂಳೆ ತಿರುಗೊಂದು ಒಂಜಾತ ಎಡ್ಡೆ ಬೇಲಿ ಗೊಡ್ಡುನಂಚಿನ ಮನಸ್ಸುಲಿಗೆ ಭವಿಷ್ಯ ಒಂಜಿ ತಾಟಿ ಖಂಡಿತವಾದೆಲ್ಲ ಪಾಡೋಡೊಂದು ಪಂಡೊಂದುಲ್ಲೆ ಹೆಚ್ಚ ಪಾತ್ರಂದೆ ಯಕ್ಷಗಾನ ಎನಿಪಿನ ಒಂಜಿ ರಮ್ಯ ಕಲೆ ಅಲ್ಲ ಅಂದ ಒಂಜಿ ರಂಗಕಲೆ ರಮ್ಯವಾಯಿನ ಒಂಜಿ ರಂಗಕಲೆ ಮಾತೆರಲ್ಲ ಮನಸ್ಸಿಗೆ ಮುಟ್ಟುನಂಚಿನ ಒಂಜಿ ಕಲೆ ಎಂಕ ತೋಜನೆ ನೆನಜಿ ವಿಚಾರ ಖಂಡಿತವಾದೆಲ್ಲ ಪನೋಡು ಒಂಜಾತ್ ಬದುಕಿಗೆ ಶಕ್ತಿ ದಿಂಜಾವನ ಕೆಲಸ ಒಂಜಿ ಆದರ್ಶವಾಯಿನ ವ್ಯಕ್ತಿತ್ವ ನಿರ್ಮಾಣಗೂ ಪಠ್ಯ ಉಂಡು ಅಂದಾಂಡ ಯಕ್ಷಗಾನದ ಉಂಡು ಅಂತ ಪಣ್ಯರೆ ಭಾರಿ ಸಂತೋಷ ಒಂದುಂಡು ಅಂಚಾಂದು ಯಕ್ಷಗಾನ ನೆನಪಿನೇನು ಒಂಜಾತ್ ನಮ್ಮ ಮಾತು ತೂದು ತೆರಿದು ಅಲ್ಪ ಐತೆ ವಿದ್ಯಾರ್ಥಿಗಳು ಮಾತನೇ ಕೆಡ್ಡೆ ಎಜುಕೇಟೆಡ್ ಏರುಳ್ಳೆರ ಅಕ್ಲು ಬರೊಂದುಲ್ಲೆರತ್ತೆ ಯಕ್ಷಗಾನಗೂ ಅವು ಬುಳೆಚಿಲ್ಲದ ಸಂಕೇತ ಅಂದು ಈ ಸಂದರ್ಭಡು ಪಂಡು ಒಂದುಲ್ಲೆ ಇದು ಮತ್ತು ಆಟದಕ್ಲು ಒಂದು ಇತ್ತಂಡು ಇತ್ತೆ ಕೂಟದಕ್ಲು ಒಂದು ಆತಂಡು ದಾಲಾಯ್ಕೆ ಸಮಸ್ಯೆ ದಾಲ ಇಜ್ಜಿ ಒಂಜಿ ರೀತಿ ಪೊರ್ಲ ಕಂಡಿಡ ಅವು ಮಾತ ನಡತೊಂದುಂಡು ಇನ್ನಿತ ಒಂಜಿ ಕಾರ್ಯಕ್ರಮ ಸೇರ್ನಂಚಿನ ಮಾತೆರೆಗಳ ದೇವರೆಡ್ಡೆ ಪುದಿಪಾವಡು ದೇವರೆಡ ಪ್ರಾರ್ಥನೆ ಮತ್ತೊಂದು ಇಂಚಿನ ಸಂಭ್ರಮ ವರ್ಷ ಎಡ್ಡೆ ಸಂಭ್ರಮಡು ನತ್ತೊಂದು ಪಡಂದು ಹಾರೈಕೆ ಮಲ್ತೊಂದು ಸ್ವಾಮಿಲನ ಕುಳೋರ ವಂದನೆ ಮಲ್ತೊಂದು ಬಾರಿ ಯಕ್ಷಗಾನದ ಮುದೇಲು ಒಂದು ಪಂಡ ಎಡನೀರಿಗೆ ಪೋಡು ಅಲ್ಪ ಬಿತ್ತು ಬಾಣ್ಣಾರೆ ಅಲ್ಪದ ಸ್ವಾಮಿಲು ಒಂದು ಪಂಡ ತಪ್ಪ ಒಂದು ಅಲ್ಪ ಒಂಜಾತು ಬಿಳಚಿಲ್ ಮಂತನ ಕೀರ್ತಿ ಹಾಕ್ಲಾಗಿಲ್ಲ ಸಂದುಂಡು ಸಂದರ್ಭಡು ಪಂಡೊಂದು ನೆನೋರ ಎಡ್ಡೆಪ್ಪನ ಬೈಕ್ ಒಂದು ಯಾನು ಒಲ್ತು ಶುರು ಅನ್ಪಣೆ ಗೊತ್ತಾಪಜಿ ಮಾತ ದಾನ ಬುದ್ಧಿದಕ್ಲೇ ಮೂಳು ಉಳ್ಳೇರು ಬೇತೆ ರೀತಿಯ ದಾನ ಬುದ್ಧಿದಕ್ಲೆ ಉಳ್ಳೇರು ಅಂಡ ಮೋನಾಳುವರಿಗೆ ನೀ ಸಂದನಂಚಿನ ಸಮ್ಮಾನ ಬಹುಶಃ ಬಾರಿ ಸ್ಮರಣೀಯವಾದ ಏಪಲ ನೆನಪು ದೀಪಲೇಕ ಅಂದೊಂಜಿ ಸಮ್ಮಾನ ಅಂದು ಪಂಡ ತಪ್ಪ ಒಂದು ನೆನಾತ ಸಂಭ್ರಮದ ಮನೆಟ್ಟು ಉಪ್ಪುನಕ್ಲು ಉಳ್ಳೇರು ಮಾತಿರಲಿ ಎಡ್ಡೆಪ್ಪನು ಬೈಕೊಂದು ಒಂಜಿ ಆತ ಕಡಲ್ದ ಆಯ್ರಡಿತನ ಯೋಗೀಂದ್ರ ಭಟ್ರಿಗಳು ಒಂಜಿ ತಾಟಿ ಪಾಡೋಡು ಈ ಆಯ್ರಡು ಒಂಜಿ ಮಲ್ಲ ಬೇಲೆ ಮಲ್ತೊಂದುಲ್ಲೇರು ಯಾರು ಊರುಡು ಮಾತ್ರ ತಾವುಳ್ಳ ಒಂಜಿ ಆತ ಸಂತೋಷದಿಂಜಿನಂಚಿನ ಪೊರ್ತು ಒಂದು ಪಂಡೊಂದು ಸೇರಿನಂಚಿನ ಮಾತೆರೆಗಳ ಕೊಡೋರ ಎಡ್ಡೆಪ್ಪುದಿ ಪಾವಡು ಲೋಕಡು ಶಾಂತಿ ನೆಮ್ಮದಿ ನೆಲೆ ಆವಡು ದೇವರೆಡ ಪ್ರಾರ್ಥನೆ ಮತ್ತು ನೆರ ಪಾತ್ರೆಗೂ ಬಿಂದು ದೀಪೆ ಅವಧೂತ ಚಿಂತನ್ ಗುರುದೇವದತ್ತ. ಪಟ್ಲ ಟ್ರಸ್ಟ್ ಅಂದರೆ ಅದು ಅದರಲ್ಲಿ ಮಾತಿಗೆ ಪ್ರಾಶಸ್ತ್ಯ ಕಮ್ಮಿ, ಯಾಕಂದರೆ ಅಲ್ಲಿ ಕೆಲಸಗಳೇ ಜಾಸ್ತಿ. ಆ ದೃಷ್ಟಿಯಿಂದ ಇವತ್ತು ಆ ಟ್ರಸ್ಟು ಈ ಮಟ್ಟದಲ್ಲಿ ಇವತ್ತು ಬೆಳೆದು ನಿಂತಿದೆ. ಇದು ಕಳೆದ ವರ್ಷ ಅದರ ದಶಮ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ನಡೆದದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಮತ್ತು ಇವತ್ತು 11ನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡುತ್ತಾ ಇವತ್ತು ಅದರ 11ನೇ ವರ್ಷದ ಸಂಭ್ರಮವನ್ನು ಇವತ್ತು ಆಚರಿಸ್ತಾ ಇದೆ. ಒಂದು ಟ್ರಸ್ಟು ಯಾವ ಮಟ್ಟದಲ್ಲಿ ಬೆಳಿಬಹುದು ಅನ್ನೋದನ್ನು ನಮಗೆ ಈ ಪಟ್ಲ ಟ್ರಸ್ಟನ್ನು ನೋಡುವಾಗ ನಮಗೆ ಬಹಳಷ್ಟು ಸೋಜಿಗಾಗ್ತದೆ. ನಾನಾಗ ಬಂದ ಸಮಯದಲ್ಲಿ ಯೋಗೀಂದ್ರ ಭಟ್ರು ಮತ್ತು ನಾನು ಕೂತ್ಕೊಂಡು ಅದರ ಬಗ್ಗೆ ಮಾತಾಡಿದೆವು. ಒಂದು ಸಂಘಟನೆ, ಅದು ಯಕ್ಷಗಾನ ಪರವಾದಂಥ ಒಂದು ಸಂಘಟನೆ, ಅದು ಕಲಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಈ ಮಟ್ಟದಲ್ಲಿ ಬೆಳೆಯುವುದಂದರೆ ಅದು ಬಹಳ ಸುಲಭದ ವಿಷಯ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪಟ್ಲ ಭಾಗವತರ ಒಂದು ಸಾರಥ್ಯದಲ್ಲಿ ಅವರೊಂದು ಮುತುವರ್ಜಿಯಲ್ಲಿ ಎಲ್ಲ ದಾನಿಗಳನ್ನು ಸೇರಿಸಿಕೊಂಡು ಇವತ್ತು ಈ ಟ್ರಸ್ಟು ಈ ಎತ್ತರಕ್ಕೆ ಇವತ್ತು ಬೆಳೆದು ನಿಂತಿದೆ. ಪಟ್ಲ ಭಾಗವತರವರ ಸ್ವಾಗತ ಭಾಷಣದಲ್ಲಿ ಇದನ್ನು ವಿವರವಾಗಿ ತಿಳಿಸಿದರು. ಇಲ್ಲಿರುವಂತಹ ದಾನಿಗಳಿರ್ಬೋದು ಅಥವಾ ಇದಕ್ಕೆ ಬೇರೆ ಬೇರೆ ರೀತಿಯಿಂದ ದಾನವನ್ನು ಕೊಟ್ಟವರಾಗಿರ್ಬೋದು, ಅವರ ಬಗ್ಗೆ ವಿವರವಾಗಿ ಅವರ ಸ್ವಾಗತ ಭಾಷಣದಲ್ಲಿ ಸ್ಮರಿಸಿಕೊಂಡರು. ನಾವೆಲ್ಲ ಭಗೀರಥನ ಕಥೆಯನ್ನು ನಾವು ತಿಳಿದವರು. ಗಂಗೆಯನ್ನು ಭೂಮಿಗೆ ಕರೆತರಿಸಿದಂಥ ಒಂದು ಮಹಾನ್ ವ್ಯಕ್ತಿತ್ವ ಭಗೀರಥ. ಇವತ್ತು ಇಲ್ಲಿ ಅವರು ಹೆಸರಿಸಿದಂಥ ಬಹಳಷ್ಟು ದಾನಿಗಳು ಎಲ್ಲರೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿ ಉಳ್ಳವರಾಗಿರಲಿಲ್ಲ. ಅವರ ಉದ್ಯೋಗ, ಅವರ ವ್ಯವಹಾರದ ನಿಮಿತ್ತ ಅದರಲ್ಲೇ ತೊಡಗಿಕೊಂಡು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮ ದಾನಗಳನ್ನು ನೀಡ್ತಾ ಬಂದವರು. ಆದರೆ ಇವತ್ತು ಅವರ ಸೇವಾ ಗಂಗೆಯನ್ನು ಯಕ್ಷಲೋಕಕ್ಕೆ ತಂದಂಥ ಒಂದು ಯಕ್ಷ ಭಗೀರಥ ಅಂದರೆ ನಮ್ಮ ಪಟ್ಲ ಸತೀಶ್ ಶೆಟ್ಟರು. ಅಂಥ ದಾನಿಗಳ ಸೇವೆಯನ್ನು
ಈ ಯಕ್ಷಗಾನ ಲೋಕಕ್ಕೆ ಕೊಡಿಸಿ ಅದನ್ನು ಮತ್ತೆ ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ, ಅದಕ್ಕೆ ಬೇಕಾದಂತಹ ಅದನ್ನು ಪಡೀಲಿಕ್ಕೆ ಅರ್ಹರಾದವರಿಗೆ ಅದನ್ನು ಕೊಡಿಸ್ತಾ ಇರೋದನ್ನು ನೋಡಿದರೆ ನಮಗೆ ಬಹಳಷ್ಟು ಇವತ್ತು ಯಕ್ಷಗಾನ ಅಭಿಮಾನಿಗಳಿಗೆ ನಮಗೆ ಇವತ್ತು ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಿರುವಾಗ ಅಂತಹ ಒಂದು ಮಹತ್ ಕಾರ್ಯವನ್ನು ಯಕ್ಷಗಾನ ಕ್ಷೇತ್ರದಲ್ಲಿ, ಯಕ್ಷಗಾನ ಲೋಕದಲ್ಲಿ ಮಾಡಿ ಸ್ವತಃ ಅಂತಾರಾಷ್ಟ್ರೀಯ ಖ್ಯಾತಿಯ ಒಬ್ಬ ಭಾಗವತರಾಗಿ ಗುರುತಿಸಲ್ಪಟ್ಟು ಇವತ್ತು ಎಲ್ಲ ವ್ಯವಸ್ಥೆಗಳಿಗೆ, ಈ ಎಲ್ಲ ದಾನ ಇರಬಹುದು ಅಥವಾ ಕಲಾತ್ಮಕವಾದಂತಹ ಚಟುವಟಿಕೆಗಳಿರ್ಬೋದು, ಟ್ರಸ್ಟಿನ ಈ ಮಟ್ಟದ ಬೆಳವಣಿಗೆಗೆ ಕಾರಣರಾದಂಥ ಶ್ರೀ ಭಟ್ಲ ಸತೀಶ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಟ್ಲ ಸತೀಶ್ ಶೆಟ್ಟಿ ಅವರಾಗಲಿ, ಅದಕ್ಕೆ ದಾನವನ್ನು ಮಾಡಿದಂತಹ ದಾನಿಗಳಾಗಲಿ ಯಾವುದೇ ರೀತಿಯಿಂದ ಪ್ರತಿಫಲವನ್ನು ಬಯಸುವುದಿಲ್ಲ. ಇವತ್ತು ಬಹಳಷ್ಟು ರೀತಿಯಾದಂತಹ ದಾನ ಕರ್ಮಗಳು ಈ ಸಂಸ್ಥೆಯಿಂದ ಇವತ್ತು ನಡೀತಾ ಇದೆ. ಅದು ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ವಿಮಾ ಯೋಜನೆ ಇರ್ಬೋದು, ಅಪಘಾತದಲ್ಲಿ ತೊಂದರೆಗೊಳಗಂತಹ ಕಲಾವಿದರಿಗೆ ನೀಡುವಂತಹ ಸಹಾಯಧನಗಳಿರ್ಬೋದು, ಮನೆಯನ್ನು ಕಟ್ಟಲಿಗೆ ನೀಡುವಂತಹ ಆ ಸಹಾಯಧನ ಇರ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಇವತ್ತು ಟ್ರಸ್ಟು ತನ್ನ ಸೇವೆಯನ್ನು ಇವತ್ತು ಮಾಡ್ತಾ ಇದೆ. ಹಾಗಿರುವಾಗ ಸತೀಶ್ ಶೆಟ್ಟರಿ ಆಗಲಿ, ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಸತೀಶ್ ಶೆಟ್ಟರ್ ಆಗಲಿ ಅಥವಾ ಇದಕ್ಕೆ ದಾನವನ್ನು ನೀಡುವಂತಹ ಯಾವುದೇ ದಾನಿಗಳಾಗಲಿ ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸ್ತಾ ಇಲ್ಲ. ಆದರೆ ಇದರ ಋಣ ಸಂದಾಯವನ್ನು ಮಾಡಬೇಕಿದ್ದರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಇದರ ಫಲಾನುಭವಿಗಳು ಅದನ್ನು ಆಲೋಚನೆ ಮಾಡಬೇಕಾದಂಥ ಒಂದು ಮಹತ್ವ ಇದೆ. ಅವರು ಪಡೆದಂತಹ ಈ ಫಲಕ್ಕೆ ಪ್ರತಿಫಲವಾಗಿ ಯಕ್ಷಗಾನದ ಪರಂಪರೆಯನ್ನು ಉಳಿಸುವಂತಹ, ಯಕ್ಷಗಾನವನ್ನು ಉಳಿಸುವಂಥ, ಯಕ್ಷಗಾನ ಕಲೆಯನ್ನು ನಿರಂತರವಾಗಿ ಪೋಷಿಸಿಕೊಂಡು ಬರ್ತಾ ಇರುವಂತಹ ಮತ್ತು ಇವತ್ತಿನ ಯುವಜನರಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತಿದೆ. ಆ ನಿಟ್ಟಿನಲ್ಲಿ ಈ ಟ್ರಸ್ಟಿನಿಂದ ಫಲವನ್ನು ಪಡೆದಂಥ ಎಲ್ಲರೂ ಕೂಡ ಯಕ್ಷಗಾನಕ್ಕಾಗಿ ತಮ್ಮ ಸೇವೆಯನ್ನು ನೀಡುವಲ್ಲಿ ಶ್ರಮಿಸಿದರೆ ಖಂಡಿತವಾಗಿ ಅವರು ಪಡೆದಂತಹ ಎಲ್ಲ ಸಹಾಯಗಳಿಗೆ ಕೂಡ ಅವರೊಂದು ರೀತಿಯಲ್ಲಿ ಋಣ ಸಂದಾಯ ಮಾಡಿದ ಹಾಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಕಲಾವಿದರು ಮತ್ತು ಎಲ್ಲ ಫಲಾನುಭವಿಗಳು ಕೂಡ ಯಕ್ಷಗಾನದ ಬಗ್ಗೆ ತಮ್ಮ ಬದ್ಧತೆಯನ್ನು ಮುಂದಿನ ದಿವಸಗಳಲ್ಲಿ ಉಳಿಸ್ಕೊಳ್ಬೇಕು ಅನ್ನೋದಾಗಿ ಕೂಡ ನಮ್ಮ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದರೊಂದಿಗೆ ಬಹಳ ವಿಶೇಷವಾಗಿ 3 ಜನ ಸಾಧಕರನ್ನು ಈ ವೇದಿಕೆಯಲ್ಲಿ ಗುರುತಿಸಲಾಗಿದೆ. ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ಖ್ಯಾತಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತಂದಂತಹ ಶ್ರೀ ಡಾಕ್ಟರ್ ಮೋಹನಾಳು ಅವರು, ಅಂತೆಯೇ ಖ್ಯಾತ ಭಾಗವತರಾದಂಥ ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿಯವರು, ಅಂತೆಯೇ ಆಡಳಿತಾತ್ಮಕವಾಗಿ ಬಹಳಷ್ಟು ಎತ್ತರದ ಸ್ಥಾನದಲ್ಲಿರುವಂತಹ ಶ್ರೀ ರಾಜೇಶ್ ಪ್ರಸಾದ್ ಅವರು, ಇವರನ್ನು ಈ ವೇದಿಕೆಯಲ್ಲಿ ಇವತ್ತು ಈ ಟ್ರಸ್ಟ್ ಗುರುತಿಸಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ವೇದಿಕೆಯಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು, ಇದಕ್ಕೆಲ್ಲ ರೀತಿಯಿಂದ ತಮ್ಮನ್ನು ತೊಡಗಿಸಿಕೊಂಡಂಥ ಇದನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯರಾದಂಥ ಬರೋಡ ಶಶಿಧರ್ ಶೆಟ್ಟಿಯವರು, ಅಂತೆಯೇ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು, ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರಿಗೆ ಮೊದಲಾದ ಎಲ್ಲ ಪದಾಧಿಕಾರಿ ಬಂಧುಗಳು, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದಂಥ ಭಟ್ಲ ಸತೀಶ್ ಶೆಟ್ಟರ ಅಭಿಮಾನಿಗಳು, ಟ್ರಸ್ಟಿನ ಅಭಿಮಾನಿಗಳು, ಮುಖ್ಯವಾಗಿ ಯಕ್ಷಗಾನದ ಎಲ್ಲ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಕಲಾಮಾತೆ ಆಯುರ ಆರೋಗ್ಯ ಭಾಗ್ಯಗಳು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೀಲಿ, ಇದರ ಎಲ್ಲ ಕಾರ್ಯಗಳು ಕೂಡ ಅದು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೀಲಿ ಅನ್ನೋದಾಗಿ ಶ್ರೀದೇವರನ್ನು ಪ್ರಾರ್ಥಿಸ್ತಾ, ಇವತ್ತು ಈ 11ನೇ ವರ್ಷದ ಯಾನದಲ್ಲಿ ಅವರು ಹಮ್ಮಿಕೊಂಡಂತಹ ಏನು ಈ ಸಮುದ್ರಯಾನ ಇದೆ, ಯಕ್ಷಗಾನದ ಒಂದು ಸಮುದ್ರಯಾನ ಏನಿದೆ ಅದು ಕೂಡ ಯಶಸ್ವಿಯಾಗಲಿ, ಅದಕ್ಕೆ ಕೂಡ ಭಗವಂತನ ಎಲ್ಲ ಅನುಗ್ರಹ ಇರಲಿ ಅನ್ನೋದಾಗಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.